ಜಯನಗರ ವಿಧಾನಸಭಾ ಕ್ಷೇತ್ರದ ಗುರಪ್ಪನಪಳ್ಳಿಯ ವಾರ್ಡಲ್ಲಿ ಶ್ರೀ ಅವಲಮ್ಮ ದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಅವಲಮ್ಮ ದೇವಿ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ನಡೆಯಿತು. ದೇವಾಲಯದ ಕಾರ್ಯದರ್ಶಿಗಳಾದ ಶ್ರೀ ನಾರಾಯಣಪ್ಪನವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಶ್ರೀ ಅವಲಮ್ಮ ದೇವಿ ಟ್ರಸ್ಟ್ನ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಆಡಳಿತ ಮಂಡಳಿ ನೀಡಿದ ಗೌರವವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಅವಲಮ್ಮ ದೇವಿ ಹಾಗೂ ಮುನೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ತಮಟೆ ವಾದ್ಯ, ಅಲಂಕಾರಿಕ ಬೊಂಬೆಗಳ ನೃತ್ಯ ಹಾಗೂ ಪಟಾಕಿ ಸಿಡಿಸುವ ಮೂಲಕ 5ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಗುರಪ್ಪನಪಾಳ್ಯ ಗ್ರಾಮ ಈಗ ಗ್ರಾಮ ಎಲ್ಲ ಹೋಗಿ ನಗರ ಆಗೋಗಿದೆ. ಈ ಗ್ರಾಮದ ನಮ್ಮ ಇಲ್ಲಿ ಅವಲಮ್ಮ ದೇವಸ್ಥಾನ ಅತ್ಯಂತ ಪುರಾತನ ಒಂದು ದೇವಸ್ಥಾನ. ಸುಮಾರು 5 ವರ್ಷಕ್ಕೆ ಮುಂಚೆ ಹಳೆ ದೇವಸ್ಥಾನವನ್ನು ತೆಗೆದು ಹೊಸ ದೇವಸ್ಥಾನವನ್ನು ಭಾಳ ಸುಂದರವಾಗಿ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ನಾರಾಯಣಪ್ಪನವರು ಇದಕ್ಕೆ ಅಧ್ಯಕ್ಷರು, ಮತ್ತು ಮುನಿರಾಜು, ಇನ್ಯಾರ್ಯಾರಪ್ಪ, ಅಶೋಕು, ರಾಮು, ಮತ್ತು ಮುನ್ರಾಜು ಹೇಳಿದಲ್ಲಪ್ಪ, ಎಲ್ಲರ ಸಹಕಾರದಿಂದ ಒಳ್ಳೆಯ ದೇವಸ್ಥಾನ ಇಲ್ಲಿ ಆಗಿದೆ. ಇವತ್ತು 5ನೇ ವಾರ್ಷಿಕೋತ್ಸವ ಮತ್ತು ಕುಂಭಾಭಿಷೇಕ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವಲಮ್ಮ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ, ಮತ್ತು ಹಬ್ಬ ನಮಗೆ ಅನೇಕ ಹಬ್ಬಗಳು ಬರುತ್ತೆ ವರ್ಷದಲ್ಲಿ. ಆ ಹಬ್ಬಗಳ ಸಂದರ್ಭದಲ್ಲಿ ಇಲ್ಲಿ ದೇವಸ್ಥಾನಗಳು ಇರ್ತಕ್ಕಂಥದ್ದೇ 1-2 ಅಷ್ಟೇ ಅಲ್ವೇನಮ್ಮ. ಅದರಿಂದ ಈ ದೇವಸ್ಥಾನ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಹಬ್ಬಗಳ ದಿನದಲ್ಲಿ ಜನ ಬಂದು ಹೋಗೋದಕ್ಕೆ ಭಾಳ ಸೌಕರ್ಯ ಮಾಡಿಕೊಟ್ಟಂಥ ನಾರಾಯಣಪ್ಪನವ್ರಿಗೆ ಮತ್ತು ಎಲ್ಲ ಇನ್ನಿತರ ಎಲ್ಲ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವಲಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೂ ಮಾಧ್ಯಮದವ್ರಿಗೂ ಒಳ್ಳೇದು ಮಾಡಲಿ. ಈ ದಿನ ಬೆಳಗ್ಗೆ ಕೊನೆಯ ದಿನ ದೀಪದಾರತಿ ಆಯಿತು, ತಂಬಿಟ್ಟು ದೀಪಾರತಿ. ಆಮೇಲೆ ಗಣಪತಿಗೆ, ಅವಲಮ್ಮ ದೇವಿಗೆ, ಮುನೇಶ್ವರ ದೇವಿಗೆ ತಂಬಿಟ್ಟು ದೀಪ ಆರತಿ ಆಯಿತು. ಈಗ ಸಂಜೆ 6 ಗಂಟೆಯಿಂದ ಪಲ್ಲಕ್ಕಿ ಸೇವೆಗಳು, ವೀರಗಾಸೆ, ಬೊಂಬೆ ಕುಣಿತ, ಆಮೇಲೆ ಡೊಳ್ಳು ಕುಣಿತ, ಆಮೇಲೆ ಕೋಲ್ ಕುಣಿತ ಇದೆಲ್ಲ ಮೆರವಣಿಗೆ ಆದಮೇಲೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾಯಿದ್ದೀವಿ. ಊರಿನ ಗ್ರಾಮಸ್ಥರೆಲ್ಲ ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು, ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಸಚಿವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಈಗ ಅವಲಮ್ಮ ದೇವಿ ಎಲ್ಲರಿಗೂ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಈ ಮುಖಾಂತರ ಕೇಳ್ಕೊತಾರೆ. ದೇವಸ್ಥಾನದ್ದು ಅವಲಮ್ಮ ಗುರಪ್ಪನಪಾಳ್ಯ ಅವಲಮ್ಮ ದೇವಸ್ಥಾನದ್ದು ಪೂರ್ಣ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ದಯವಿಟ್ಟು ಸಹಕಾರ ಮಾಡಬೇಕು, ಬಂದು ನೋಡಬೇಕು. ಎಲ್ಲ ಇದು ತುಂಬ ಸಂತೋಷ, ಚೆಂದ ಕಾರ್ಯಕ್ರಮಗಳು ನಡೀತಾ ಇವೆ. ಬಂದರೆ ಎಲ್ಲರೂ ಭಕ್ತಾದಿಗಳೆಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ ನಮಗೆಲ್ಲ ಆಶೀರ್ವಾದ ಕೊಡಿ. ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದು ಅವರು ಆಶೀರ್ವಾದ ಕೊಟ್ಟು ನಮಗೆಲ್ಲ ಇದು ಮಾಡಿ ಹೋಗಲಿ. ಅವರ ಆಶೀರ್ವಾದದಿಂದ ಎಲ್ಲ ನಡೀತಾ ಇದೆ. ತುಂಬ ಸಂತೋಷ ಆಯಿತು. ಎಲ್ಲರೂ ಭಕ್ತಾದಿಗಳು ನಮಗೆ ಆಶೀರ್ವಾದ ಕೊಟ್ಟರು, ನಮಗೆಲ್ಲ ಸಹಕಾರ ಕೊಟ್ಟರು. ತುಂಬ ಸಂತೋಷ, ತುಂಬ ಇದು ನಡೀತಾ ಇದೆ. ಸಂತೋಷ ಇದೇ ಥರ ನಡ್ಕೊಂಡೋಗಲಿ. ಕಾಲಕ್ಕೆ ಎಲ್ಲರೂ ಒಂದಾಗಿ ಕಾಲಕ್ಕೆ ನಡೆಸ್ಕೊಂಡೋಗಿ ನೆಮ್ಮದಿ ಶಾಂತಿ ಇರಲಿ. ಗುರಪ್ಪನಪಾಳ್ಯ ಅನ್ನೋದು ಹೆಸರು ಮಾಡಿಕೊಡ್ರಿ, ನೆಮ್ಮದಿ ಕೊಡಿ. ದೇವಸ್ಥಾನ ಮರಿಬೇಡ್ರಿ. ಎಲ್ಲರೂ ಭಕ್ತಾದಿಗಳು ಎಲ್ಲ ಸೇರಿ ದೇವಸ್ಥಾನ ಮರಿದೆ ಕಾಲ ನಡೆಸಿರಿ. ನೀವು ಎಲ್ಲ ಅಭಿವೃದ್ಧಿ ಪಡೀರಿ. ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ಎಲ್ಲರೂ 3 ದಿನದ ಕಾರ್ಯಕ್ರಮವನ್ನು ಸುಖವಾಗಿ ನೆರವೇರಿಸೋದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತು ಈ ದಿನ 3ನೇ ದಿನದ ಕಾರ್ಯಕ್ರಮ ನಡೆಯಲಿದೆ. ಅದನ್ನು ಸುಗಮವಾಗಿ ನೆರವೇರಿಸಿ ಕೊಡಬೇಕು. ಎಲ್ಲ ಭಕ್ತಾದಿಗಳು ಒಂದಾಗಿ ಈ 3ನೇ ದಿನದ ಕಾರ್ಯಕ್ರಮವನ್ನು
ಸಂತೋಷವಾಗಿ ಸುಖವಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಡಲಿ ಎಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹಳೆಯ ಗುರಪ್ಪನಪಾಳ್ಯದ ನಿವಾಸಿಗಳಲ್ಲಿ ವಿನಂತಿಸುವಂದರೆ ಇತಿಹಾಸ ಪ್ರಸಿದ್ಧ ಅವಲಮ್ಮ ದೇವಿ ದೇವಸ್ಥಾನದ ಈ ಮಹಾಕುಂಭಾಭಿಷೇಕಕ್ಕೆ ಕೊನೆಯ ದಿನ. ಈ ದಿನದಂದು ಎಲ್ಲರೂ ಬಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸಲು ಇಚ್ಛಿಸುತ್ತೇವೆ. ಈ ದಿನ ಡೊಳ್ಳು ಕುಣಿತ ಹಾಗೂ ವೀರಗಾಸೆ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಕೊನೆಯದಾಗಿ ಅವಲಮ್ಮ ದೇವಿ ಹಾಗೂ ಮುನೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಗುರಪ್ಪನಪಾಳ್ಯ ಎಲ್ಲ ನಿವಾಸಿಗಳು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಅವಲಮ್ಮ ದೇವಿಯ 5ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಇಲ್ಲಿ ವಿಶೇಷವಾಗಿ ಕರೆಸಿದ್ದಾರೆ. ಏನಂದರೆ ಈ ಅಮ್ಮಂದು ಶಕ್ತಿ ತುಂಬ ಪವರ್ಫುಲ್ಲಾಗಿದೆ. ನಾವು ಹಿಂಗೆ ಓಡಾಡ್ತಾ ಇರ್ತೀವಿ, ಅಮ್ಮನ ಹತ್ರ ಬರಬೇಕು ಅಂತ ತುಂಬ ಕನಸಿತ್ತು. ಇವತ್ತು ಅಮ್ಮ ನನ್ನ ಕರ್ಸ್ಕೊಂಡಿದೆ. ಈ 5ನೇ ವರ್ಷ ಜಾತ್ರೆ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಇವರೆಲ್ಲ ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ವಿಜೃಂಭಣೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಈ ಅಮ್ಮದ ಪವರ್ಫುಲ್ ಎಷ್ಟಿದೆ ಅಂತಂದರೆ ಇಂಥ ಒಂದು ಸನ್ನಿಧಾನದಲ್ಲಿ, ಇಂಥ ಒಂದು ಜಾಗದಲ್ಲಿ ಈ ಅಮ್ಮ ಇಷ್ಟು ಅದ್ಧೂರಿಯಾಗಿ ಕೂತ್ಕೊಂಡಿರೋದು ನಮಗೆ ಎಲ್ಲರಿಗೂ ಹೆಮ್ಮೆ. ನಮಸ್ತೆ ಎಲ್ಲ ಗ್ರಾಮಸ್ಥರಿಗೂ, ಗುರಪ್ಪನಪಾಳ್ಯದ ಗ್ರಾಮಸ್ಥರಿಗೂ, ಭಕ್ತಾದಿಗಳಿಗೂ ಎಲ್ಲರಿಗೂ ನಮಸ್ಕಾರಗಳು. ಈ ನಮ್ಮ ಅವಲಮ್ಮ ದೇವಸ್ಥಾನ ಕಟ್ಟಿ 5 ವರ್ಷ ಆಯಿತು. ಅದಕ್ಕೆ ಕುಂಭಾಭಿಷೇಕ ಎಲ್ಲ ಮಾಡಿ ವಿಜೃಂಭಣೆಯಿಂದ ಮಾಡಿದ್ದೀರಿ. ಎಲ್ಲರೂ ಸೇರಿಕೊಂಡು ಎಲ್ಲ ನಮ್ಮ ವೇಣು ಅವರು, ನಮ್ಮ ಮಂಜಣ್ಣ ಅವರು, ಮುತ್ತು ಅವರು, ದಿಲೀಪ ಅವರು, ಮನೋಜ್ ಅವರು, ನಮ್ಮ ಮಂಜಣ್ಣ ಅವರು ಎಲ್ಲ ಸೇರಿ ಎಲ್ಲ ಒಟ್ಟಾಗಿ ಸೇರಿ ಎಲ್ಲ ಮಾಡಿದ್ದೀರಿ. ತುಂಬ ಯಶಸ್ವಿಯಾಗಿದೆ ನಮ್ಮ ಈ ಒಂದು ಪೂಜೆ. ನಮ್ಮ ಈ ಒಂದು ಪೂಜೆಗೆ ಎಲ್ಲ ನಮ್ಮ ಮುಸಲ್ಮಾನರು ಎಲ್ಲರೂ ನಮಗೆ ಒಂದು ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಅವ್ರಿಗೂ ನಮಗೆ ಒಂದು ಅಭಿನಂದನೆಗಳು. ಅವ್ರಿಗೂ ತುಂಬ ಚೆನ್ನಾಗಿ ನಡೆದಿದೆ. ಎಲ್ಲ ಎಲ್ಲ 3 ದಿವಸದ ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಸೇರಿದ್ದಕ್ಕೆ ಎಲ್ಲ ನಮ್ಮ ಊರಿನ ಭಕ್ತಾದಿಗಳು, ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರಿದ್ದಕ್ಕೆ ಎಲ್ಲರಿಗೂ ನಮಗೊಂದು ನಮಸ್ಕಾರ.